ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಅಂದ್ರೆ ಬರೀ ಜೈಲಲ್ಲ, ಕೆಲವರಿಗೆ ಅದು ಪಂಚತಾರ ಹೋಟೆಲ್ ಅನ್ನೋ ಮಾತು ಪದೇ ಪದೇ ಪ್ರೂವ್ ಆಗ್ತಾ ಇದೆ ನೋಡಿ. ಈಗಂತೂ ಅಲ್ಲಿ ಖೈದಿಗಳಿಗೆ ಸಿಗ್ತಾ ಇರೋ ರಾಜಾತಿಥ್ಯ ನೋಡಿ ಇಡೀ ಕರ್ನಾಟಕವೇ ಶಾಕ್ ಆಗ್ಬಿಟ್ಟಿದೆ. ಜೈಲಿನಲ್ಲೇ ಕುಣಿದು ಕುಣಿದು ಕುಡಿದು ಎಂಜಾಯ್ ಮಾಡಿರೋ ಒಂದು ವೈರಲ್ ವಿಡಿಯೋ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಮ್ಯಾಟರ್ನಲ್ಲಿ ಸ್ಯಾಂಡಲ್ವುಡ್ ನಟ ಧನ್ವೀರ್ ಅವರ ಹೆಸರು ಕೂಡ ಗಟ್ಟಿಯಾಗಿ ಕೇಳಿಬಂದಿದ್ದು, ಪೊಲೀಸರು ಅವರನ್ನ ವಿಚಾರಣೆ ಮೇಲೆ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನೋಡಿ. ಮೊದಲು ಶಾಕ್ ಆಗಿದ್ದೇ ಸ್ವತಃ ಜೈಲಿನ ಸಹಾಯಕ ಸೂಪರಿಂಟೆಂಡೆಂಟ್ ಇಮಾಮ್ ಸಾಬ್ ಮ್ಯಾಗೇರಿ. ತಮ್ಮದೇ ಜೈಲಿನಲ್ಲಿ ಇಷ್ಟೆಲ್ಲ ನಡೀತಾ ಇದೆಯಲ್ಲ ಅಂತ ಅವರಿಗೆ ತಲೆಬಿಸಿ ಆಗ್ಬಿಟ್ಟಿದೆ. ಮರ್ಯಾದೆ ಪ್ರಶ್ನೆ ಅಂತ ಸುಮ್ಮನೆ ಕೂರದೆ ಸೀದಾ ಹೋಗಿ ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ನಮ್ಮ ಜೈಲಿನಲ್ಲಿ ಹೀಗಾಗಿದೆ, ತನಿಖೆ ಮಾಡಿ ಅಂತ ಅವರೇ ದೂರು ಕೊಟ್ಟಿರೋದು ಈ ಕೇಸ್ಗೆ ದೊಡ್ಡ ತಿರುವು ಕೊಟ್ಟಿದೆ. ನಟ ಧನ್ವೀರ್ ಹೆಸರು ತಳಕು ಹಾಕೊಂಡಿದ್ಯಾಕೆ? ಈ ಪಾರ್ಟಿ ವಿಡಿಯೋ ಕೇಸ್ನಲ್ಲಿ ನಟ ಧನ್ವೀರ್ ಹೆಸರು ಎಂಟ್ರಿ ಆಗಿದೆ, ಎಲ್ರಿಗೂ ಅಚ್ಚರಿ ತಂದಿದೆ. ಪೊಲೀಸರಿಗೆ ಸಿಕ್ಕ ದೂರಿನಲ್ಲಿ ಧನ್ವೀರ್ ಹೆಸರು ಪ್ರಸ್ತಾಪ ಆಗಿದೆ. ಈ ವಿಡಿಯೋ ವೈರಲ್ ಆಗಿರೋದಕ್ಕೂ ಧನ್ವೀರ್ ಅವರಿಗೂ ಏನೋ ಲಿಂಕ್ ಇದೆ ಅನ್ನೋ ಅನುಮಾನ ಪೊಲೀಸರಿಗೆ ಬಂದಿದೆ. ಅದಕ್ಕೆ ತಡಮಾಡದೆ ನಟನನ್ನ ಸ್ಟೇಷನ್ಗೆ ಕರೆಸಿ ಕಳೆದ 2 ಗಂಟೆಯಿಂದ ತೀವ್ರವಾಗಿ ವಿಚಾರಣೆ ನಡೆಸುತ್ತಿದ್ದಾರೆ. ಡೈರೆಕ್ಟರ್ ಶಶಾಂಕ್ ಸೃಷ್ಟಿ ಮಾಡಿರೋ ಚಿತ್ರ ಬ್ರ್ಯಾಟ್ ಅಂದ್ರೆ ಏನು ಅನ್ನೋದನ್ನ ರಿಯಲ್ ಸ್ಟಾರ್ ಉಪೇಂದ್ರ ಹೇಳಿದ್ದಾರೆ. ಈ ಮೂಲಕ ರಾಜ್ಕುಮಾರ್ ಅವರ ಸಿನಿಮಾವನ್ನ ನೆನಪಿಸಿದ್ದಾರೆ. ಈಗಾಗಲೇ ಹೇಳಿದಂತೆ ಉಪೇಂದ್ರ ಈ ಚಿತ್ರಕ್ಕೆ ದಾರಿ ತಪ್ಪಿದ ಮಗ ಅಂತ ಹೇಳಿದ್ದಾರೆ. ಉಪೇಂದ್ರ ಬ್ರ್ಯಾಟ್ ಚಿತ್ರ ನೋಡಿದ್ದಾರೆ. ಈ ಚಿತ್ರವನ್ನ ನೋಡಿದ ಬಳಿಕ ಇವರಿಗೆ ಏನನ್ಸುತ್ತದೆಯೋ ಅದನ್ನ ಬರೆದು ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದ ತಮ್ಮ ಪೇಜಲ್ಲಿಯೇ ಇದನ್ನ ಬರೆದುಕೊಂಡಿದ್ದಾರೆ. ಅಂದಹಾಗೆ ಉಪೇಂದ್ರ ಹೇಳಿರೋದು ಏನ್ ಗೊತ್ತಾ? ಹೌದು, ಅಪ್ಪ ಮತ್ತು ಮಗನ ತದ್ವಿರುದ್ಧ ಮೌಲ್ಯಗಳ ಸಂಘರ್ಷದ ಕಥೆಯ ಚಿತ್ರ ಇದಾಗಿದೆ. ಒಂದು ರೀತಿ ದಾರಿ ತಪ್ಪಿ ಮಗನ ಸಿನಿಮಾ ಅಂತಲೂ ಹೇಳಬಹುದು ಅಂತಲೇ ವಿಶ್ಲೇಷಣೆ ಮಾಡಿದ್ದಾರೆ. ಬ್ರ್ಯಾಟ್ ಚಿತ್ರದಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಕಥೆ ಇದೆ, ಆದರೆ ಅದನ್ನ ಹಿನ್ನೆಲೆಯಲ್ಲಿಯೇ ಇಟ್ಕೊಂಡು ಡೈರೆಕ್ಟರ್ ಶಶಾಂಕ್ ಇಲ್ಲಿ ಕಥೆಯನ್ನೇ ಮಜವಾಗಿಯೇ ಹೇಳಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಈ ಸಿನಿಮಾದಲ್ಲಿ ಅದ್ಭುತವಾಗಿಯೇ ನಟಿಸಿದ್ದಾರೆ. ಚಿತ್ರದ ಡಾಲರ್, ಮಣಿ, ಇಂಗ್ಲಿಷ್ ಮಾತುಗಳು ಮಜಾ ಕೊಡುತ್ತೆ ಅಂತಲೂ ಉಪೇಂದ್ರ ಹೇಳಿದ್ದಾರೆ. ಮೂನ್ ವಾಕ್ ಮೂಲಕ ಎಲ್ಲರನ್ನ ಬೆರಗುಗೊಳಿಸುವಂತೆ ಮಾಡ್ತಾ ಇದ್ದ ಮೈಕಲ್ ಜಾಕ್ಸನ್ ಅವರು ನಿಧನ ಹೊಂದಿ 16 ವರ್ಷಗಳ ಮೇಲಾಗಿದೆ. 2009ರಲ್ಲಿ ಅವರು ಲಾಸ್ ಏಂಜಲೀಸ್ನಲ್ಲಿ ಕೇವಲ 50ನೇ ವಯಸ್ಸಿಗೆ ನಿಧನ ಹೊಂದಿದ್ರು. ಈಗ ಮೈಕಲ್ ಹೆಸರಿನ ಬಯೋಪಿಕ್ ಸಿದ್ಧವಾಗಿದ್ದು, ಇದರ ಟೀಸರ್ ರಿಲೀಸ್ ಆಗಿದೆ. ಈ ಟೀಸರ್ನ ಒಟ್ಟಾರೆ ವೀಕ್ಷಣೆ 10 ಕೋಟಿಗೂ ಅಧಿಕವಾಗಿದೆ. ಈ ಸಿನಿಮಾ 2016ರಲ್ಲಿ ತೆರೆಗೆ ಬರಲಿದೆ. ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಸ್ಟೆಪ್ಗಳನ್ನು ಕಾಪಿ ಮಾಡೋದಷ್ಟು ಸುಲಭವಾಗಿರಲಿಲ್ಲ. ಅವರು ಹಾಕ್ತಾ ಇದ್ದಂತಹ ಸ್ಟೆಪ್ಗಳು ಆ ರೀತಿ ಇರ್ತಾ ಇದ್ವು. ಇನ್ನು ಅವರು ಸಿಂಗರ್ ಕೂಡ ಹೌದು. ಡ್ಯಾನ್ಸ್ ಮಾಡ್ತಾ ಅವರೇ ಹಾಡು ಕೂಡ ಹೇಳ್ತಾ ಇದ್ರು. ಅವರ ಹಾಡುಗಳನ್ನ ರಚನೆ ಕೂಡ ಅವರೇ ಮಾಡ್ಕೊಳ್ತಾ ಇದ್ರು. ಅಮೆರಿಕಾದಲ್ಲಿ ಹುಟ್ಟಿ ಬೆಳೆದ ಅವರ ಜೀವನ ಆಧರಿಸಿ ಯೂನಿವರ್ಸಲ್ ಪಿಕ್ಚರ್ಸ್ ಸಿನಿಮಾ ಮಾಡ್ತಾ ಇದೆ. ಮೈಕಲ್ ಜಾಕ್ಸನ್ ಬೆಳೆಯುತ್ತಾ ಇದ್ದಂತೆ ತಮ್ಮ ಸಹೋದರರ ಜೊತೆ ಸೇರಿ ಒಂದು ಜಾಕ್ಸನ್ ಬ್ರದರ್ಸ್ ಹೆಸರಿನ ತಂಡವನ್ನ ಕಟ್ಟಿಕೊಟ್ಟಿದ್ರು. ಸಣ್ಣದಾಗಿ ಪ್ರಾರಂಭಿಸಿದ ಈ ತಂಡ ಬ್ರೇಕ್ ಡ್ಯಾನ್ಸ್, ಪಾಪ್ ಸಂಗೀತದ ಮೂಲಕ ತಮ್ಮ ಜೀವನದಲ್ಲಿ ಯಶಸ್ಸಿನ ನಡಿಗೆ ಆರಂಭಿಸಿತು. ಇದನ್ನ ಸಿನಿಮಾದಲ್ಲಿ ತೋರಿಸಲಾಗ್ತಾ ಇದೆ. ಜಫರ್ ಜಾಕ್ಸನ್ ಅವರು ಮೈಕಲ್ ಜಾಕ್ಸನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಿಯಾ ಲಾಂಗ್ ಅವರು ಈ ಚಿತ್ರ ನಿರ್ದೇಶನ ಮಾಡ್ತಿದ್ದಾರೆ. ಆಂಟೋಯಿನ್ ಫುಕ್ವಾ ಅವರು ಈ ಚಿತ್ರ ನಿರ್ದೇಶನ ಮಾಡ್ತಿದ್ದಾರೆ. ಸಾಮಾನ್ಯ ವ್ಯಕ್ತಿ ಮೈಕಲ್ ಜಾಕ್ಸನ್ ಆಗಿ ಬದಲಾಗಿದ್ದು ಹೇಗೆ ಎಂಬ ಕಥೆಯನ್ನ ಇಲ್ಲಿ ಕಟ್ಟಿಕೊಡುವ ಪ್ರಯತ್ನ ನಡೆಯಲಿದೆ. ಕನ್ನಡ ಕಿರುತೆರೆಯ ಜನಪ್ರಿಯ ಧಾರಾವಾಹಿ ಅಮೃತವರ್ಷಿಣಿ ಮೂಲಕ ನಟನೆಗೆ ಕಾಲಿಟ್ಟ ನಟಿ ರಜನಿ ಅವರು ಜಿಮ್ ಟ್ರೇನರ್ ಅರುಣ್ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ರಜನಿ ಅವರು ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಕೆಲಸ ಮಾಡಿದ್ದು ಅಮೃತವರ್ಷಿಣಿ ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದುಕೊಂಡಿದ್ದಾರೆ. ಇಂದಿಗೂ ರಜನಿ ಅವರನ್ನ ಜನರು ಅಮೃತ ಅಂತಲೇ ಗುರುತಿಸೋದು ಉಂಟು. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ರಜನಿ ಅವರು ಜಿಮ್ ಟ್ರೇನರ್ ಅರುಣ್ ಅವರೊಂದಿಗೆ ಸಾಕಷ್ಟು ರೀಲ್ಸ್ಗಳನ್ನು ಮಾಡ್ತಾ ಇದ್ರು. ರೀಲ್ಸ್ ನೋಡಿದ ಅಭಿಮಾನಿಗಳು ಇಬ್ಬರು ಡೇಟಿಂಗ್ ನಲ್ಲಿದ್ದಾರೆ ಅಂತ ಹೇಳ್ತಾ ಇದ್ರು. ಈ ಬಗ್ಗೆ ಹಲವು ಪ್ರಶ್ನೆಗಳನ್ನ ಮಾಡಿದ್ರು. ರಜನಿ ಅವರು ನಿರಾಕರಿಸುತ್ತಲೇ ಬರ್ತಾ ಇದ್ರು. ಆದರೆ ಅಂತಿಮವಾಗಿ ಅರುಣ್ ಅವರೊಂದಿಗೆ ಸದ್ದಿಲ್ಲದೆ ಹಸೆಮಣೆ ಏರಿದ್ದಾರೆ. ನಿನ್ನೆ ರಜನಿ ಹಾಗೂ ಅರುಣ್ ವಿವಾಹ ನೆರವೇರಿದೆ. ಕೇವಲ ಕುಟುಂಬ ಹಾಗೂ ಆಪ್ತರ ಸಮ್ಮುಖದಲ್ಲಿ ಈ ಮದುವೆ ಶಾಸ್ತ್ರ ನಡೆದಿದೆ. ದಂಪತಿಗೆ ಎಲ್ಲರೂ ಶುಭ ಕೋರುತ್ತಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.